ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ತರುಣ ಸಂಘ ಹುನಗುಂದ ವತಿಯಿಂದ ಹುನಗುಂದ ಪಟ್ಟಣದ ವಾರ್ಡವರ 13ರ ಚಳಗೇರಿ ಮತ್ತು ಹಕಾರಿಯೋಣಿಯಲ್ಲಿ ದಿನಾಂಕ ಜುಲೈ 25, 2025 ರಂದು ನೂತನ ಭಜನಾ ಮಂದಿರದ ಉದ್ಘಾಟನಾ ಸಮಾರಂಭ ಹಾಗೂ ಮಂದಿರದ ಕಟ್ಟಡಕ್ಕೆ ತನುಮನದಿಂದ ಸಹಕರಿಸಿದ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಶ್ರೀಗುರು ಮಹಾಂತ ಸ್ವಾಮಿಗಳು ಹಾಗೂ ಶ್ರೀರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಇವರ ಸಮ್ಮುಖದಲ್ಲಿ ಭಜನಾ ಮಂದಿರದ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ರುದ್ರೇಶ ಗಂಜಿಹಾಳ, ಶಿವಬಸಪ್ಪ ಅಂಗಡಿ, ಪ್ರಾಸ್ತಾವಿಕ ಪರ ಹಾಗೂ ಚಂದ್ರಕಾಂತ ಗುಣ್ಣಾಗರರು ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ನೂತನೋದ್ಘಾಟನೆಯಾದ ಭಜನಾ ಮಂದಿರವು ಹಿಂದೆ ಒಂದೆಡೆ ಗುರು ಹಿರಿಯರು ಸೇರುವ ದೈವದ ಮನೆ ಎಂದು ಕರೆಯಲಾಗುತ್ತಿತ್ತು. ಜೊತೆಗೆ ರೈತರು ಮತ್ತು ಸಾರ್ವಜನಿಕರು ಜಾತ್ಯತೀತವಾಗಿ ಹೊಲದಲ್ಲಿ ದುಡಿದು ತಮ್ಮ ದಣಿವು ಆರಿಸಲೆಂದು ಮನೋರಂಜನೆಗೆ ಹಾಗೂ ಶ್ರಾವಣ ಮಾಸ ಸೇರಿ ಇತರೆ ಧಾರ್ಮಿಕೋತ್ಸವಗಳಲ್ಲಿ ಶಿವಶರಣರ ಮತ್ತು ಭಗವಂತನ ಧ್ಯಾನ ಸ್ಮರಣೆಗೆ ಭಜನೆ, ಕೀರ್ತನೆ, ರಿವಾಯತ್, ಜನಪದಗಳ ಗೀತೆಗಳನ್ನು ಹಾಡುವಿಕೆಗೆ ಹಾಗೂ ತಮ್ಮ ಬಡಾವಣೆಯ ಪ್ರತಿಸಮಸ್ಯೆಗಳನ್ನು ಪರಿಹರಿಸುವ ಪರಂಪರಾಗತ ಸಾಂಪ್ರದಾಯಿಕ ಕೇಂದ್ರಗಳಾಗಿ ಸ್ಥಾಪನೆಗೊಂಡ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಕೃಷಿಕ ಕುಟುಂಬಗಳಲ್ಲಿ ಮಹಿಳೆಯರು ತಮ್ಮ ಶ್ರಮ ಮತ್ತು ಸಮಯವ್ಯಯಗೊಳ್ಳುವ ಸಂದರ್ಭದಲ್ಲಿ ತಮ್ಮ ದಣಿವು ನಿವಾರಣೆ ಹಾಗೂ ಮನೋಲ್ಲಾಸಕ್ಕೆ ಹಾಗೂ ತಮ್ಮ ಕೆಲಸವು ಸರಾಗವಾಗಿ ಸಾಗಲು ಹಂತಿಪದ, ಲಾವಣಿಪದ, ಬೀಸಣಿಕೆ ಪದಗಳು ಸೇರಿತರೆ ಹವ್ಯಾಸಿ ಗೀತೆಗಳನ್ನು ಹಾಡುತ್ತಿದ್ದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಪ್ರಸ್ತುತಾಧುನಿಕ ಸಂದರ್ಭದಲ್ಲಿ ಬದಲಾದ ಜೀವನ ಶೈಲಿ ಮತ್ತು ಧಾವಂತದ ಬದುಕಿನಲ್ಲಿ ಹಳೆಯ ಸಾಂಪ್ರದಾಯಿಕ ಭಕ್ತಿ ಮತ್ತು ಮನರಂಜನಾ ಸಂಗೀತಗಳು ಮಾಯವಾಗಿ ಮೊಬೈಲ್ ಫೋನುಗಳು ಮತ್ತು ಡಿಜಿಟಲ್ ಸಂಗೀತಗಳೇ ವಿಜೃಂಭಿಸುವಂತಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಂತರ ಚಳಗೇರಿ ಮತ್ತು ಹಕಾರಿ ಬಡಾವಣೆಯ ಗುರುಹಿರಿಯರು 1974ರಲ್ಲಿ ನಿರ್ಮಾಣವಾದ ಭಜನಾ ಮಂದಿರವನ್ನು ದಾನಿಗಳ ಕೊಡುಗೆಯಿಂದ ಪುನರ್ನಿರ್ಮಿಸಿ ಹಳೆಯ ಭಕ್ತಿ ಮತ್ತು ಮನೋರಂಜನಾ ಸಂಗೀತವನ್ನು ಉಳಿಸಿ ಬೆಳೆಸಿದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಭಾವಿ ಭವಿಷ್ಯದ ಪೀಳಿಗೆಗೆ ಧಾರೆ ಎರೆಯಲು ಮುಂದಾಗಬೇಕೆಂಬ ಕಿವಿಮಾತುಗಳು ಪ್ರಸ್ತಾಪವಾದವು. ಏತನಧ್ಯೆ ಕಾರ್ಯಕ್ರಮದಲ್ಲಿ ಶ್ರೀಗಳು ದಾನಿಗಳಿಗೆ ಹಾಗೂ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಮಹಾಂತೇಶ ಹುಲ್ದೂರ, ಬಸವರಾಜ ಗುಣ್ಣಾಗರ, ಈರಣ್ಣ ಬಲೋಟಗಿರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಹಿರಿಯರಾದ ಮಹಾಂತಪ್ಪ ಪಲ್ಲೇದ ಮತ್ತು ಹಿರಿಯ ಮುಖಂಡರಾದ ಬಸವರಾಜ ಕಡಪಟ್ಟಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಮುಖಂಡರಾದ ಅಂಬರೇಶ ಹವಾಲ್ದಾರ, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಮಲ್ಲುಲೆಕ್ಕಿಹಾಳ, ಸಮಾಜ ಸೇವಕರಾದ ಮಹಾಂತೇಶ ಪಲ್ಲೇದ ಸೇರಿದಂತೆ ಬಡಾವಣೆಯ ಗುರು ಹಿರಿಯರು, ತಾಯಂದಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ಮದು ಚಳಗೇರಿ ಓಣಿ ಹಕಾರಿ ಓಣಿಯ ಎಲ್ಲ ಹಿರಿಯರು ಕೂಡಿಕೊಂಡು ಮೊದಲಿಗೆ ಅವಾಗ ಮನರಂಜನೆ ಕಾರ್ಯಕ್ರಮಗಳು ಯಾವೂ ಇರ್ತಿದ್ದಿಲ್ಲ. ಈಗಿನ ಕಾಲದೊಳಗೆ ಟಿವಿ ಎಲ್ಲವಾಗ್ಯಾವು. ಅವಾಗಿನ ಕಾಲದೊಳಗೆ ಎಲ್ಲರೂ ಕೂಡ್ಕೊಂಡು ಕಾಸ ದಿವಸ ಮುಂಜಾನಿಂದ ಸಾಯಂಕಾಲವರೆಗೂ ದುಡಿದ ಕಾಸ ಬಂದು ಸಾಯಂಕಾಲ ಒತ್ತಡಿಗೆ ಎಲ್ಲರ ಕಟ್ಟಿ ಕುಂತ ಕಾಸ ಏನೋ ಹರಟೆ ಮಾಡೋದು ಮತ್ತು ಏನೋ ಒಂದು ಭಜನಾ ಮಾಡುವಾಗ ನಮ್ಮ ಹಿಂದಿನ ಹಿರಿಯರು ಎಲ್ಲರೂ ದಿನಾಂಕ 15/8/1974
ಗೈದ ಮನೆ ಅನ್ನೋದನ್ನ, ದೈವ ಅಂತಂದ್ರೆ ಒಂದು ದೇವ್ರ ಇದ್ದಂಗ, ಗೈದ ಮನೆ ಅಂತಂದ್ರೆ ದೇವರ ಗುಡಿ ಇದ್ದಂಗ. ಅದಕ್ಕಾಗಿ ಇದರ ಸಂಬಂಧವಾಗಿ 1974ರಲ್ಲಿ ಕೆಲವು ಹಿರಿಯರು ಅಂದ್ರೆ ಎಲ್ಲ ನಮ್ಮ ಓಣಿಯ ಚಳಗೇರಿ ಹಕಾರಿ ಓಣಿಯ ಹಿರಿಯರು ಕೂಡಿಕೊಂಡು ಕಾಸ ಇದೊಂದು 5 ಮನೆ ಕಟ್ಟಿದ್ರೆ ಒಳ್ಳೇದಾಗತ್ತೆ, ನಮ್ಮ ಚಳಗೇರಿ ಬಗ್ಗೆ ಸ್ಮರಣೆ ಮಾಡ್ಕೊಂತ ಹೋಗೋಣ ಅನ್ನೋದಕ್ಕೋಸ್ಕರವಾಗಿ ಕಾಸ ಇದನ್ನ ಕಟ್ಟಿದ್ರು. ಇದಕ್ಕೆ ಮೊದಲಿಗೆ ಕೆಲವು ಅಡ್ಡಾಡೆತಡೆಗಳು ಬಂದಾಗ ನಾವು ಇವತ್ತು ಒಬ್ಬರು ನಡಿಬೇಕು, ಮಹಾಂತೇಶ್ ನಾಗರಾಳ ಸಾವುಕಾರನ ಏನೈತಲ್ಲ ಅವಾಗ ಅದು ಹಿರಿಯರು ಹೇಳಿದ್ದು ನಮಗೂ ಗೊತ್ತಿಲ್ಲ. ಅವ್ರು ಏನೈತಲ್ಲ ಈ ಮನಿ ದೈವ ಮನಿ ಕಟ್ಟು ಮುಂದಾಗಿ ಏನೈತೆ ನೋಡು ಒಳ್ಳೆ ರೀತಿಯಿಂದ ಅವ್ರಿದ್ರೆ ಅದು ಏನಾಗತ್ತ ನೋಡಮಂತ ಹೊಸರು ಕೂಡಿ ಕಾಸು ಮಾಡಮು ಬರ್ರಿ ಅಂತ ಹೇಳಿದ ಹೊತ್ತಿನೊಳಗ ಅವ್ರು ಏನೈತಲ್ಲ ಅವ್ರ ಹಿಂದೆ ನಮ್ಮ ಎಲ್ಲ ಹಿರಿಯರು ಹೋಗಿ ಕಾಸ ಇದನ್ನ ಮಾಡಿಕೊಂಡು ಈ ದೈವ ಮನೆಯ ಕಟ್ಟಿದ್ರು. ಅದನ್ನ ಇವತ್ತಿನವರೆಗೂ 40 ವರ್ಷಗಳಿಂದ ಏನೈತಲ್ಲ ಅದು ದೈವ ಮನೆಯನ್ನ ನಾವು ಇದನ್ನ ಮಾಡ್ಕೊಂಡ್ ಬಂದಿದ್ವಿ. ಈಗ ಏನಾಗ್ಯದಲ್ಲ ಅದು ಹಿಂದಿನ ಹಿರಿಯರು ನಮ್ಮ ಎಲ್ಲ ಚಳಗೇರಿ ಹಕಾರಿ ಓಣಿ ಹಿರಿಯರು ಕೂಡ್ಕೊಂಡ ಕಾಸ ಹೊಸದಾಗಿ ಇದು ಒಂದು ದೈವ ಮನೆ ಕಟ್ಟಿದ್ ಚಲೋ ಆಕೈತೆ, ಮತ್ತೆ ಹೊಳ್ಳಿ ಇದನ್ನ ಮಾಡ್ಕೊಂಡು ಕುಂದ್ರಲ್ ಬೇಡಪ್ಪ ಅಂತಂದಾಗ ಎಲ್ಲಾರು ಕೂಡಿ ಕಾಸ ತನು ಮನೆತನದಿಂದ ಏನೈತಿ ನೋಡು ಇವತ್ತ ಎಲ್ಲಾರು ಕೂಡಿಕೊಂಡ ಕಾಸ ಇದನ್ನ ರೊಕ್ಕ ಕೊಟ್ಟು ಅಥವಾ ಏನೈತಲ್ಲ ನಮ್ಮ ಕೈಲಿ ಆದಂತ ಧನ ಧಾನ್ಯವನ್ನ ಕೊಟ್ಟ ಕಾಸ ಇವತ್ತಿಲ್ಲಿ ಕಟ್ಟಿಕೊಂಡು ಎಲ್ಲಾ ರೀತಿ ಇದು ಮಾಡಿದ್ರೆ ಇವತ್ತಿನ ಮಟ್ಟಿಗೆ ಈ ಸಮಾರಂಭದೊಳಗೆ ಏನೈತಲ್ಲ ಎಲ್ಲಾರು ಬಾಯಿಗಳ ಕಾಸು ಇದು ಮಾಡ್ಕೊಂಡು ಕುಂದ್ರೊಳಗೆ ಏನೈತಿ ಇದು ಅನುಕೂಲ ಆಗತ್ತೆ. ಮತ್ತೊಮ್ಮೆ ಏನೈತಲ್ಲ ಇಲ್ಲಿ ಭಜನಾಕ ಎಲ್ಲದಕ್ಕೂ ಏನೈತಿ ನೋಡು ಕೆಲವಷ್ಟು ಮಂದಿ ಇದನ್ನು ಆಕೈತೆ. ಅದಕ್ಕೆ ಏನೈತಲ್ಲ ಇಷ್ಟು ಹೇಳಿ ನನ್ನ ಪ್ರಸ್ತಾವನೆ ಮುಗಿಸ್ತು. ಇದು ಯಾಕೆ ಕಲ್ಪನೆ ಮೂಡಿತು? ಪ್ರತಿಯೊಂದು ಊರಾಗೂ ದೈವ ದೈವ ಅಂತ ಕರೀತಾರೆ. ಏನಿದು ದೈವ? ಹಿಂದಿನ ಕಾಲದೊಳಗ ಓಣಿಯ ಹಿರಿಯರು, ಗಟ್ಟಿಯಾಗಿರುವಂತ ಓಣಿ ಹಿರಿಯರು ಕೂಡಿಕೊಂಡು ಒಂದು ದೈವ ಕಮಿಟಿ ಅಂತ ಮಾಡಿಕೊಂಡು, ಈ ನಮ್ಮ ಹುನಗುಂದು ಬಹಳ ಕೃಷಿಕರ ನಾಡು. ಆ ಕೃಷಿಯಲ್ಲಿ ಬೆಳಗಿಂದ ಸಾಯಂಕಾಲವರೆಗೂ ಕೃಷಿ ಮಾಡಿ ಬಂದು ಬೇಸತ್ತಿರುವಂತ ಜನರು ಸ್ವಲ್ಪ ಮನರಂಜನೆ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಸಾಯಂಕಾಲ ಒಂದು ಕಟ್ಟಿ, ಆ ಕಟ್ಟಿ ಮೇಲೆ ಕುತ್ಕೊಂಡು ಹರಟೆ ಹೊಡಿತಿದ್ರು, ಅಥವಾ ತತ್ವ ಪದ ಹೇಳ್ತಿದ್ರು, ಅಥವಾ ಭಜನಾ ಪದ ಹೇಳ್ತಿದ್ರು. ಮುಂದದು ರೂಪುಗೊಂಡು ಏನಪ್ಪಾ ಅಂದ್ರೆ ಒಂದು ಮನಿ ಯಾಕೆ ಮಾಡಬಾರ್ದು ಅನ್ನುವಂತ ಕಲ್ಪನೆ ಬಂದಾಗ ಭಜನಿ ಮನೆ ಅಂತ ಮಾಡ್ಕೊಂಡ್ರು. ಆ ಭಜನಿ ಮನೆ ರೂಪುಗೊಂಡು ಅಲ್ಲೇನಪ್ಪಾ ಅಂದ್ರ ದೈವದ ಮನೆ ಅಂತ ಹೆಸರು ಕೊಟ್ಟರು. ಈಗ ಭಜನಿ ಮನೆ ಅಂತ ರೂಪ ಆಗೈತೆ. ಬಟ್ ಮೊದಲಿಗೆ ಏನಪ್ಪಾ ಅಂದ್ರ ದೈವದ ಮನೆ ಅಂತ ಹೇಳ್ತಿದ್ರು. ಈ ದೈವದ ಮನೆ ಅಂತ ಯಾಕಂತಾರ? ಈ ನಮ್ಮ ಓಣಿ ಹಕಾರಿ ಮತ್ತು ಚಳಗೇರಿ ಓಣಿಯಲ್ಲಿ ಇರುವಂತ ಹಿರಿಯರು ಬಹಳ ಗಟ್ಟಿಮುಟ್ಟು, ಓಣಿಯಲ್ಲಿ ಆಗಿರುವಂತ ಸುಖ ದುಃಖಗಳಲ್ಲಿ ಅವರು ಮುಖ್ಯ ಪಾತ್ರ ವಹಿಸಿ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಿದ್ರು. ಲಗ್ನ ಕಾಲಗಳಲ್ಲಿ ಅವರು ಮುಂದಿಂತು, ಓಣಿಯ ಹಿರಿಯರು ಮುಂದಿಂತ್ಕೊಂಡು ಆ ಕುಟುಂಬದ ಎಲ್ಲಾ ನಿರ್ವಹಣೆಯನ್ನು ಅವರೇ ನಿಭಾಯಿಸ್ಕೊಂಡು ಹೋಗ್ತಾರೆ. ಈಗ ಮದುವೆ ಇದ್ದಾಗ ಅವರೇ ಮುಂದೆ ಬಂದು ಎಲ್ಲಾ ಲಗ್ನ ಪತ್ರದಿಂದ ಹಿಡ್ಕೊಂಡು ಅಕ್ಕಿಗಳ ಹಾಕಿ ಆ ಕಲ್ಯಾಣ ಮಂಟಪದೊಳಗೆ ಮುಸ್ರಿ ತೊಳಸಿ ತಾಟ್ ತೊಳೆದು ಎಲ್ಲಾ ಮಾಡಿ ಬಂದ್ ಹೇಳೋರು ಮುಗಿತೊಬ್ಬ ನಿಮ್ ಲಗ್ನ ಅಂತ ಹೇಳೋರು. ಇದು ದೈವದ ಕೆಲಸ, ಇದು ಸಂತೋಷ. ಅಪ್ಪ ಅವರು ಇಲ್ಲಿ ಓಣೆಲ್ಲಿರೋ ಕಾಕ ಅವರು ದೊಡ್ಡಪ್ಪ ಎಲ್ಲರೂ ಸೇರಿ ಕಟ್ಟಿದ್ದು ದೇವಸ್ಥಾನ ಇತ್ತು. ಬಹಳ ಹಳೇದಾಗೈತಿ, ಹೊರಾಕತೈತಿ ಅಂತ ಎಲ್ಲ ರಿಪೋರ್ಟ್ಸ್ ಬರಾಕತ್ತವು. ಅದು ಕೆಪಾಸಿಟಿ ತಡ್ಕೊಂಡು ಸ್ಥಿತಿಯಲ್ಲಿ ಇಲ್ಲ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ಮೇಲೆ ಒಂದು ವಿಷಯ ಬಂತು. ಶೇಖಣ್ಣ ಒಂದ ವಿಚಾರ ಮಾಡಿವಪ್ಪ, ನೀವೇನ್ರ ಎಲ್ಲರೂ ಸಾಥ್ ಕೊಟ್ಟಿರ್ತದ ಮಾಡೋನು ಅಂತ. ಆಯ್ತು ಬೈ, ಯಾವಾಗ ಮಾಡ್ಬೇಕ ಡಿಸಿಷನ್ ತಗೊಳ್ರಿ, ನಿಮ್ ಕೆಲಸ ಚಾಲೂ ಮಾಡ್ರಿ ಅಂತ ಹೇಳಿದೆ. ನಾನು ನಮ್ಮಣ್ಣ ಬಂದಿಲ್ಲ ಯಾವುದೇ ಕಾರಣದಿಂದ, ಶಿವಣ್ಣ ಹೊಸಪ ಕೊಟ್ಟಿರಂತ ಒಂದೇ ಮಾತಿನಲ್ಲಿ ಹೇಳಿದ್ವಿ, ನಾವು ಕೊಡ್ತೀವಪ್ಪ ಅಂತ. ಚಲೋ ಮಾಡಿದ್ರು ಕೊಡ್ಲಿಕ್ಕೆ ಕೆಲಸ ಒಳ್ಳೆ ರೀತಿಯಿಂದ ಚಲೋ ಆಯ್ತು, ಒಳ್ಳೆಯ ರೀತಿಯಿಂದ ಕಂಪ್ಲೀಟ್ನೂ ಆಯ್ತು. ನಿನ್ನೆ ಸಾಯಂಕಾಲ ಬಂದು ನೋಡಿದ್ಮೇಲೆ ಖುಷಿನೂ ಆಯ್ತು. ನಾವು ನೋಡಿ ಎಲ್ಲ ಒಳ್ಳೆ ರೀತಿಯಿಂದ ಕಟ್ಟಿದ್ ನೋಡಿ ಎಲ್ಲರದು ಒಂದು ಒಳ್ಳೆ ವಿಚಾರ ಇದ್ರೆ ಅಂತಂದ ಒಳ್ಳೆ ರೂಪ ಎಲ್ಲದೂ ಕಾಣ್ತೈತಿ. ಒಳ್ಳೆ ಆಕೃತಿನೂ ತಯಾರಾಗ್ತೈತಿ, ಒಳ್ಳೆ ಮನಸ್ಸನ್ನು ತಯಾರಾಗ್ತೈತಿ. ಬಟ್ ಖುಷಿ ಇದೇ ತರ ಮುಂದುವರ್ಕೊಂತ ಹೋಗ್ಲಿ. ಹಿರಿಯರು ಮಾಡಿದ್ದ ಆಸ್ತಿನ ಈ ಮುಂದೆ ಹೊಸ ರೂಪದಲ್ಲಿ ಬೆಳೆಸಿಕೊಂಡು ಬಂದಿದ್ವಿ. ಇನ್ನು ಮುಂದಿನ ಯುವಕರನ್ನು ಇದೇ ತರ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂತ ಹೋಗ್ರಿ. ಇದು ಒಂದೇ ಒಂದು ಮಾತು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಆಲೋಚನೆಗಳು ಬರ್ತಾವಂತ ನಮ್ಮಲ್ಲಿ ಇಂಥ ಭಜನೆ ಮುಖಾಂತರ. ಯಾಕಂತಂದ್ರೆ ಮೊದ್ಲೆಲ್ಲ 1974-80 ಇಸ್ವಿಯೊಳಗ ಒಂದೊಂದು ಓಣಿಗೆ ಒಂದೊಂದು ಭಜನಾ ಮಂಡಳಿ ಇತ್ತು, ಹೌದಿಲ್ರಿ ಹಿರಿಯರ? ಇವಾಗ ಎಷ್ಟಾಗ್ಯಾರ? ಬರೀ 5-6 ಉಳ್ದ ನಮ್ಮ ಹುನಗುಂದಾಗ.
ಯಾಕಂತಂದ್ರ ಅದೆಲ್ಲ ಹಿರಿಯರ ತಲೆಗ ಐತಿ, ಆದ್ರೆ ಯುವಕರ ಕಡೆ ಇಲ್ಲ ಅದು. ಯಾಕಂತಂದ್ರ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅವ್ರ ಕಡೆ ಏನ್ ಆಸಕ್ತಿ ಅಂತಂದ್ರ ಇವತ್ತಿನ ಚಲನಚಿತ್ರ ಇರ್ತಕ್ಕಂಥ ಹಾಡುಗಳೆಲ್ಲ ನಮ್ಗೆಲ್ಲ ಯುವಕರ ಕಿವಿ ಬಾಳ ಅದ ಇವತ್ತು. ಹಾಗೆ ಆ ಯುವಕರಿಗೆಲ್ಲ ಇವೆಲ್ಲ ಕರ್ಕೊಂಬಂದು ಅವ್ರ ತರಬೇತಿ ಕೊಡ್ಬೇಕು ಇವತ್ತು. ಯಾಕೆಂತಂದ್ರ ಭಜನೆಗಳು ಅಂದ್ರೆ ಏನೇ ನಮ್ಮ ಬದುಕಿನೊಳಗೆ ಎಷ್ಟೆಲ್ಲ ಮೌಲ್ಯಗಳು ತಿಳಿಸ್ಕೊಡ್ತಾವು, ವಚನಗಳು ನಮ್ಮಲ್ಲಿ ಬದುಕಿನಲ್ಲಿ ಎಷ್ಟೆಷ್ಟ ದಾರಿ ದೀಪ ಅಂತ ತಿಳ್ಕೊಂಡು ಆ ಮಕ್ಕಳಿಗೆ ಕರೆಸಿ ಒಂದೇ ಸಲ ಬರೋಂಗಿಲ್ಲ, ಅವ್ರ ಮನವೊಲಿಸಿ ನಾವ್ ಏನ್ ಮಾಡ್ಬೇಕಂದ್ರೆ ಇಂಥ ಕಾರ್ಯಕ್ರಮ ಕರ್ಕೊಂಡ್ ಬರ್ಬೇಕು ಇವತ್ತು. ಇವತ್ತೆಲ್ಲ ತಾವೆಲ್ಲ ಹಿರಿಯರೆಲ್ಲ ಕೂಡಿರಿ, ಆದ್ರೆ ನಮ್ಮ ಮಕ್ಕಳೇ ಬಂದಿಲ್ಲ, ಹೌದಿಲ್ರಿ? ಯಾರು ಬಂದ್ರೆ ನಮ್ಮ ಮಕ್ಕಳು ಯಾರು ಬಂದಿಲ್ಲ. ಯಾಕಂತಂದ್ರ ಅವ್ರ ಮಾತು ಕೇಳೋಂಗಿಲ್ಲ. ಅವ್ರನ್ನ ಕರ್ಕೊಂಬಂದ್ ಏನ್ ಮಾಡ್ಬೇಕು ಅಂತಂದಾಗ ಹಿಂಗ್ ಮಾಡೀವಿ, ನೀನ್ ಬಂದ್ ಕುತ್ಕೋ. ಹೆಂಗ ಹಿಂದಿನ ಕಾಲದಾಗ ದೈವದ ಕಟ್ಟ ತಮ್ಮ ಹೇಳ್ಕೊಂಬಂದ್ರಲ್ಲ, ಹಂಗ ಆ ಜಾಗಕ್ಕ ನಮ್ಮ ಮಕ್ಕಳನ್ನ ಕರ್ಕೊಂಬಂದು ಹಿಂಗಪ್ಪ ಹಿಂಗ್ ನೀ ಬಂದಾಗ ಮಾತ್ರ ಅದ್ರ ಅರಿವು ಗೊತ್ತಾಗುತ್ತ, ಅದ್ರ ಇತಿಹಾಸ ಗೊತ್ತಾಗುತ್ತೆ. ಯಾಕಂತಂದ್ರ ಭಜನೆ ಅನ್ನುವಂಥದ್ದು ಈಗ ಸರಿ ಸುಮಾರು 50 ವರ್ಷದಿಂದ ಇಲ್ಲ, ಅದು 100, 200 ಗತಕಾಲದಿಂದ ಬಂದಿರತಕ್ಕಂಥ ಅದೊಂದು ಶಾಸ್ತ್ರ. ಮತ್ತೆ ಏನಂತಂದ್ರ ಅದೊಂದು ಸಂಪ್ರದಾಯ. ಹೇಗೆ ಜನಪದ ಸಾಹಿತ್ಯ ಅಂತಿತ್ತಲ್ಲ, ಆ ರೀತಿಯೊಳಗ ಭಜನಾ ಸಾಹಿತ್ಯ ಕೂಡ ಒಂದೊಂದು. ಯಾಕಂತಂದ್ರೆ ಹಿಂದಿನ ಕಾಲದೊಳಗ ನಮ್ಮ ತಾಯಂದ್ರೆಲ್ಲ ಹೆಂಗ ಈ ಕೊಟ್ಟುವ ಸಮಯದೊಳಗ ಏನಾದ್ರು ಬೀಜದ ಸಮಯದ ಹಾಡ ಹೇಳ್ಕೊಂಡ್ ಬರ್ತಿದ್ರಲ್ಲ, ಹಂಗ ಈ ಭಜನಾ ಮಂಡಳಿಗಳು ಭಜನೆಗಳು ಏನ್ ಮಾಡ್ತಿದ್ವು ಅಂತಂದ್ರ ನಮ್ಮ ಮನಸ್ಸಿನ ದುಃಖಕ್ಕೆ ಬಂದಾಗ ಏನ್ ಕಷ್ಟಗಳು ಬರ್ತಾವಲ್ಲ, ಅವಾಗ ಹೇಳ್ಕೊಂತ ಮುಖಾಂತರ ನಮ್ಮ ಬದುಕಿನೊಳಗೆ ಬರುವಂತ ಕಷ್ಟಗಳು ದೂರ ಆಗ್ತಿತ್ತು. ಇವತ್ತು ಅದೆಲ್ಲ ಕಡಿಮೆ ಆಗಿ ಇವತ್ತು ಕಡಿಮೆ ಅಂದ್ರು ಕರಡಿ ಮಜಲು ಕೂಡ ನಮ್ಮ ಹುಡುಗಂದ ಬಹಳ ಕಡಿಮೆ ಆಗೈತಿ ಇವತ್ತು. ಯಾಕಂದ್ರ ನುಡ್ಸೋರ್ ಬಾಳ ಆಗ್ಯಾರ, ಕುಣಿಯೋರ್ ಬಾಳ ಇಲ್ಲ. ಒಂದ್ ಕಡೆ ಕುಣಿಯೋರ್ ಬಾಳ ಆದ್ರ ನುಡ್ಸೋರ್ ಬಾಳ ಇಲ್ಲ. ಯಾಕಂತಂದ್ರ ಮೊಹರಂ ನೋಡಿದ್ವಿ ನಾವು, ಒಂದೊಂದ್ ಕಡೆ ಹೇಳ ಓಂ ಶ್ರೀಯಾಯ ನಮಃ ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗ. ಯಾವತ್ತು ಖರ್ಚನ್ನು ಎಲ್ಲರ ಮೇಲೆ ಹಾಕಿ ಭಕ್ತಿ ಕಾಣಿಕೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಬಹಳ ಸಂತೋಷ. ಆಷಾಢ ಮಾಸದಲ್ಲಿ ಮತ್ತು ಬಿಡುಗರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಕುಳಿತುಕೊಂಡು ಶಿವಧ್ಯಾನ, ಶಿವಚಿಂತೆ ಇವುಗಳನ್ನು ಮಾಡಿಕೊಂಡು ತಮ್ಮ ಮನೆಗಳಿಗೆ ತೆರಳತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಭಜನಾ ಮಂದಿರ. ಈ ಭಜನಾ ಮಂದಿರವನ್ನು ಕಟ್ಟಿಸ್ಬೇಕಾಗಿತ್ತಪ್ಪ ಅಂತ ಧನ ಸಹಾಯ ಭಾಳ ಬೇಕಾಗ್ತದೆ. ಆ ರೀತಿಯಾಗಿ ಇವತ್ತಿನ ದಿವಸ ಎಲ್ಲರೂ ಕೂಡಿಕೊಂಡು ಈ ಭಜನೆಯ ಮಂದಿರಕ್ಕಾಗಿ ಅನೇಕವಾಗಿರ್ತಕ್ಕಂಥ ದಾನ ಧರ್ಮಗಳನ್ನು ಮಾಡಿ ಇವತ್ತು ನೀವೆಲ್ಲ ಸನ್ಮಾನಿತರಾಗಿರ್ತಕ್ಕಂಥವರಾಗಿದ್ದೀರಿ. ಶಿವಜ್ಞಾನ ಶಿವಚಿಂತೆ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಟ್ಟವೇ ದೇವ. ಕಾಡಮೃಗವೊಂದು ಆಗಿರಲಾಗದೆ ದೇವ, ಊರ ಮೃಗವೊಂದು ಆಗದೆ ದೇವ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ವನವಾಸ ವನವಾಸ ನರವಿಂದೆ ಕಾಣಿರಣ್ಣ ಬಸವಾದಿ ಪ್ರಮುಖರು. ನಮಗೆಲ್ಲ ಸುಂದರವಾದಂಥ ಮಾತುಗಳನ್ನು ಇವತ್ತಿನ ದಿವಸ ನಮಗೆಲ್ಲ ಬೋಧಿ ಮಾಡ್ತಕ್ಕಂಥ, ತಿಳಿದುಕೊಳ್ತಕ್ಕಂಥ ಅನೇಕ ವಚನಗಳನ್ನು 280 ಕೋಟಿ ವಚನಗಳನ್ನು ನಮ್ಮೆಲ್ಲರಿಗೋಸ್ಕರವಾಗಿಯೇ ಆ ವಚನಗಳನ್ನು ಬಸವಾದಿ ಪ್ರಮುಖರು ನಮಗೆಲ್ಲ ಬಿಟ್ಟು ಹೋಗಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ನಾವೆಲ್ಲ ಮನುಷ್ಯರಾಗಿರ್ತಕ್ಕಂಥವರು, ಸದ್ಭಕ್ತರಾಗಿರ್ತಕ್ಕಂಥವರು ಶಿವಧ್ಯಾನ ಶಿವಚಿಂತೆಯ ಈ ಶ್ರಾವಣ ಮಾಸದ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದರ ಅರ್ಥ ದೈವ ಅಂದ್ರೆ ದೇವರು. ದೈವದ ಅಕ್ಕಿ ಕಾಳು ಅಂತ ಮಾಡ್ತಾರೆ, ದೈವದ ಊಟ ಅಂತ ಮಾಡ್ತಾರೆ, ದೈವದ ಮನೆ ಅಂತ ಮಾಡ್ತಾರೆ. ಅಂದ್ರೆ ದೇವರು ಅಂದ್ರೆ ಎಲ್ಲಿರ್ತಾನಪ್ಪ? ಕಣ್ಣಿಗೆ ಕಾಣುವ ದೇವರು ಎಲ್ಲಿರ್ತಾನೆ ಅಂದ್ರೆ ಹಿರಿಯರಲ್ಲಿರ್ತಾನೆ ಅಂತ ಅದರ ಅರ್ಥ. ಎಲ್ಲಾ ಹಿರಿಯರು
ಯಾಕ ಹಿರಿಯರಲ್ಲಿ ದೇವ್ರು ಇರ್ತಾನ ಅಂತಂದ್ರ ಎಲ್ಲಾ ಹಿರಿಯರು ಕೂಡ ಅದು ಒಳ್ಳೇದನ್ನ ಮಾಡ್ತಾರ. ಒಳ್ಳೇದನ್ನ ಯಾವ್ದು ಮಾಡ್ತತಿ ಅಂದ್ರೆ ದೇವ್ರು ಕೆಟ್ಟದ್ದು ಮಾಡಂಗಿಲ್ಲ. ದೇವ್ರು ಎಂದು ಕೆಟ್ಟದ್ದು ಮಾಡಂಗಿಲ್ಲ. ತಾಯಿಯೇ ದೇವರು, ತಂದೆಯೇ ದೇವರು, ಗುರುವೇ ದೇವರು ಅಂತ ಕರೀತಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ ಅಂತ ಕರೀತಾರೆ. ಆಚಾರ್ಯ ದೇವೋ ಭವ ಅಂತ ಕರೀತಾರೆ. ಯಾಕೆ ಹೆಂಗ್ ಕರೀತಾರೆ ಅಂತಂದ್ರೆ ದೇವರು ಅಂದ್ರೆ ಕೆಟ್ಟ ಮಾಡಂಗಿಲ್ಲ ಅಂತ. ಒಟ್ಟ ಕೆಟ್ಟ ಮಾಡೋದು ದೇವರಲ್ಲ, ಕೆಟ್ಟ ಮಾಡಂಗಿಲ್ಲ. ಯಾಕೆ ತಾಯಿ ದೇವ್ರಂದ್ರೆ ಹಡದ ತಾಯಿ ತನ್ನ ಮಕ್ಕಳಿಗೆ ಎಂದೂ ಕೆಟ್ಟ ಮಾಡಂಗಿಲ್ಲ. ಹಡದ ತಂದೆ ತನ್ನ ಮಕ್ಕಳಿಗೆ ಎಂದೂ ಕೆಟ್ಟ ಬಯಸಂಗಿಲ್ಲ. ಈ ಕೆಲವು ಬಡದು ಮನೆ ಬಿಟ್ಟು ಹೊರಗೆ ಹಾಕಿ ಇದ್ರೂ ಕೂಡ ಆ ತಾಯಿ ಯಾವ್ದರ ದೇವ್ರಂತೇಳಿ ಹೋಗಿ ನನ್ನ ಮಗ ಸತ್ತು ಹೋಗ್ಲಿ ಅಂತ ಒಮ್ಮೆ ಬೇಡ್ಕೊಂಡ್ರ ಆ ತಾಯಿ ಎಂದು ಬೇಡ್ಕೊಳ್ಳೋದು. ದೇವ್ರಂತೇಳಿ ಬೇಡ್ಕೊಂತಾಳ. ಏನಂತಂದ್ರ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡು, ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ನನ್ನ ಮಗನಿಗೆ ಬುದ್ಧಿ ಸರಿ ಇಲ್ಲ, ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಟೆ ನಾನು ಜೋಪಾನ ಮಾಡ್ತಾನೆ, ನನ್ನ ಮಗನಿಗೆ ಒಳ್ಳೆ ಬುದ್ಧಿ, ಎಲ್ಲರಿಗೆ ಕಲ್ಯಾಣ ಆಗ್ಲಿಪ್ಪ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ದೈವವೇ ದೇವರು. ಈಗ 4 ಮಂದಿ ನೀವೆಲ್ಲ ದೈವದವ್ರು ಕುಂತ್ರಿ ಅಂತಂದ್ರ ಅಲ್ಲಿ ದೇವ್ರು ಇರ್ತಾನೆ. ಯಾಕೆ ಇರ್ತಾನೆ ಅಂತಂದ್ರ ಒಂದ್ ತೀರ್ಮಾನ ಮಾಡ್ಬೇಕಾಗಿರುತ್ತೆ. ಎಲ್ಲಿ ಅನ್ಯಾಯ ಆಗಿರ್ತೈತೆ ಅಲ್ಲಿ ಸರಿಪಡಿಸ್ತಾರೆ, ಅಲ್ಲಿ ಸರಿಯಾದಂತ ತೀರ್ಮಾನ ಬರ್ತೈತಿ. ಯಾರಿಗಿ ಕೆಟ್ಟ ಮಾಡ್ಬೇಕು ಅಂತ ಮನಸ್ಸಿರಂಗಿಲ್ಲ, ಯಾರಿಗಿ ಕಟ್ ಮಾಡ್ಬೇಕಂತ ಮನಸ್ಸಿರಂಗಿಲ್ಲ, ಒಳ್ಳೆದನ್ನೇ ಮಾಡ್ಬೇಕು ಅಂತ ಮನಸ್ಸಿರ್ತೈತಿ. ಏನಾದ್ರು ಕಾರ್ಯಕ್ರಮ ಒಳ್ಳೇದನ್ನು ಮಾಡೋದು ಎಂದು ಬ್ಯಾಡ ಅನ್ನಂಗಿಲ್ಲ. ಹಿಂಗ ಯಾವ್ದನ್ನು ಒಳ್ಳೇದನ್ನು ಮಾಡ್ಬೇಕು ಅಂತ ಚಿಂತನೆ ಮಾಡ್ತಾರೆ ಹಿರಿಯರು. ಆ ಚಿಂತನೆ ಮಾಡ್ತಕ್ಕಂಥ ಹಿರಿಯರೆಲ್ಲ ಏನು ಕರೀ ದೈವ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ. ಏನ್ ಅನುಕೂಲತೆ ಅಂತಂದ್ರೆ ಮನುಷ್ಯನ ಮನಸ್ಸು ಯಾವಾಗ್ಲೂ ಕೂಡ ಅದು ಚಂಚಲ ಇರ್ತೈತೆ, ಅದು ಚಂಚಲ ಇರ್ತೈತಿ. ಒಬ್ಬನ ಕುಂತಾಗ ಕೆಟ್ಟದ್ದನ್ನ ಆಲೋಚನೆ ಮಾಡ್ತೈತೆ, ಒಬ್ಬನ ಕುಂತಾಗ ಕೆಟ್ಟದ್ದ ಆಲೋಚನೆ ಮಾಡ್ತೈತೆ. ಎಲ್ಲರೂ 4 ಮಂದಿ ಹಿರಿಯರು ಕೂಡಿದ್ರಿ ಅಂತಂದ್ರ ಆ ಕೆಟ್ಟದ್ದ ಆಲೋಚನೆ ಹೋಗಿ ಕೆಟ್ಟದ್ದ ಆಲೋಚನೆ ಅದು ಒಳಗ ಉಳಿತೈತಿ. ಮಾತಾಡೋ ಹೊತ್ನ್ಯಾಗ ಒಳ್ಳೇದನ್ನ ಮಾತಾಡ್ತೈತಿ. ಅದಕ್ಕ ಎಲ್ಲಿ ದೈವ ಕೂಡಿರ್ತೈತಿ ಅಲ್ಲಿ ಕೆಟ್ಟ ಆಲೋಚನೆಗಳು ಸರಿದು ಹೋಗ್ತವೆ. ಕೆಟ್ಟ ಆಲೋಚನೆ ಸರಿದು ಒಬ್ಬನ ಮನಸ್ಸಿಗೆ ಯಾವಾಗ್ಲೂ ಒಳ್ಳೇದನ್ನ ಮಾಡ್ಬೇಕಂತ ಮನಸ್ಸಿರಂಗಿಲ್ಲ. ಈಗ ತನ್ನ ಮಗನ MBBS ಸೀಟ್ ಸಿಗ್ಲಿ ವಿದ್ಯಾ ಪೂಜೆ ಬಗ್ಗೆ ಹಾಗೂ ಸಂಸ್ಕಾರ ಹ್ಯಾಂಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳಿಕೊಟ್ಟಿದ್ದಾಗಿ ಈ ಒಂದು ಹದ್ದಾರಿ ಓಣಿ ಹಾಗೂ ಚಳಿಗೇರಿ ಓಣಿಯ ಪರವಾಗಿ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮಾತಾಡಿದಂತ ರುದ್ರಪ್ಪ ಗಂಜಾಳ ಈಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬರ್ತಾ ಇದ್ದಾರೆ. ನಮ್ಮ ವಾರ್ಡಿನ